ಡೆಲಿವರಿ ನಂತರ ಮಗುವಿನ ಪೋಷಣೆ ಚಲೋ ಆಗ್ಬೇಕು, ಮಗುವಿನ ಗ್ರೋತ್ ಡೆವಲಪ್ಮೆಂಟ್ ಎಲ್ಲ ಚಂದ ಆಗ್ಬೇಕು ಅಂತಂದ್ರ ಬಾಣಂತಿಯ ಆರೈಕೆನೂ ಚಲೋ ಆಗ್ಬೇಕಾಗ್ತದ. ಬಾಣಂತಿಯ ಆರೈಕೆ ಎಷ್ಟು ಚಲೋ ಇರ್ತದ ಅಷ್ಟೇ ಮಗುವಿನ ಡೆವಲಪ್ಮೆಂಟ್ ಕೂಡ ಚಲೋ ಆಗ್ತದ. ಬಾಣಂತಿಯ ಆರೈಕೆ ಅಂದ್ರೆ ಏನು? ಇದನ್ನ ನಾನು ಎರಡು ತರವಾಗಿ ನೋಡ್ತೀನಿ. ಒಂದು ದೈಹಿಕವಾದ ಆರೈಕೆ, ಇನ್ನೊಂದು ಮಾನಸಿಕವಾದ ಆರೈಕೆ. ಮಾನಸಿಕವಾದ ಆರೈಕೆನು ಬಹಳ ಇಂಪಾರ್ಟೆಂಟ್ ಆಗ್ತದ, ಬಟ್ ಇಟ್ ಇಸ್ ದ ಮೋಸ್ಟ್ ಇಗ್ನೋರ್ಡ್ ಅಂಡ್ ನೆಗ್ಲೆಕ್ಟೆಡ್ ಪಾರ್ಟ್. ಹಾಗಾಗಿ ಈ ವಿಡಿಯೋದಾಗ ನಾನು ಎರಡೂ ಆರೈಕೆ ಬಗ್ಗೆ ಮಾತಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ರಿ. ಹಾಗೆ ನನ್ನ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಮಸ್ತೆ, ನಾನು ನಿಮ್ಮ ಗೆಳತಿ ಗಂಗಾ. ನನ್ನ ಚಾನಲ್ ನಮಸ್ತೆ ಗೆಳತಿ ಕನ್ನಡ ಬ್ಲಾಗ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಬಾಣಂತಿ ಆರೈಕೆಯ ಮೊದಲನೇ ಭಾಗ ದೈಹಿಕವಾದ ಆರೈಕೆ ಬಗ್ಗೆ ಮಾತಾಡ್ತೀನಿ. ಈ ದೈಹಿಕವಾದ ಆರೈಕೆ ಒಳಗ 3 ಥರವಾಗಿ ಡಿವೈಡ್ ಮಾಡಬಹುದು. ಏನಂತಂದ್ರ ದೈಹಿಕವಾದ ಆರೈಕೆ ಅಂದಾಗ ಏನ್ ಬರ್ತದ, ನಾವ್ ಯಾವ ರೀತಿ ಆಹಾರ ಸೇವನೆ ಮಾಡ್ತೀವಿ ಆ ಟೈಮ್ನಾಗ, ಆಮೇಲೆ ರೆಸ್ಟ್ ಯಾವ ರೀತಿ ರೆಸ್ಟ್ ತಗೋತೀವಿ ಅದು ಇಂಪಾರ್ಟೆಂಟ್ ಆಗ್ತದ. ನೆಕ್ಸ್ಟ್ ಯಾವ ರೀತಿ ನಾವು ವ್ಯಾಯಾಮ ಈ ರೀತಿಯಾದ ಒಂದು ಚಟುವಟಿಕೆನ ಅಳವಡಿಸ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಸೊ ಈ 3ನ್ನ ವಿವರವಾಗಿ ಹೇಳ್ತೀನಿ. ಮೊದಲನೇದಾಗಿ ನಮ್ಮ ಆಹಾರ. ಬಾಣಂತನ ಟೈಮ್ನಾಗ ಈ ಆಹಾರದ ಮೇಲೆ ಎಲ್ಲರದ್ದು ಫೋಕಸ್ ಇರ್ತದೆ. ನಮ್ ಹಿರಿಯರ್ ಹಿಡ್ಕೊಂಡು ಫ್ರೆಂಡ್ಸ್ ಹಿಡ್ಕೊಂಡು ಎಲ್ಲಿ ನೋಡಿದ್ರು ಏನ್ ಉಣ್ಬೇಕು, ಏನ್ ತಿನ್ಬೇಕು, ಈ ಟೈಮ್ನಾಗ ಯಾವ್ದು ಊಟ ಮಾಡಬಾರ್ದು, ಇದು ಕಾಮನ್. ಅದಕ್ಕಾಗಿ ನಾ ಇದ್ರ ಬಗ್ಗೆ ಆಲ್ರೆಡಿ ಹಿಂದೆ 2 ವಿಡಿಯೋ ಮಾಡೀನಿ. ನಮ್ಮ ಆಹಾರ ಕ್ರಮ, ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ಬಾಣಂತನ ಟೈಮ್ನಾಗ ಅಂತ. ಬ್ಯಾಲೆನ್ಸ್ಡ್ ಡಯಟ್ ತಗೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತದ ಆ ಟೈಮ್ನಾಗ. ಬ್ಯಾಲೆನ್ಸ್ಡ್ ಡಯಟ್ ಅಂದಾಗ ನಾವು ತಗೊಳ್ಳುವಂತ ಆಹಾರದಾಗ ಎಲ್ಲಾ ನ್ಯೂಟ್ರಿಷನ್ ಅಂದ್ರೆ ಎಲ್ಲಾ ಪೋಷಕಾಂಶಗಳು ಇರಬೇಕು. ಪ್ರೋಟೀನ್ ಇರಬೇಕು, ಕ್ಯಾಲ್ಸಿಯಂ ಇರಬೇಕು, ಐರನ್ ಇರಬೇಕು, ಫೈಬರ್ ಇರಬೇಕು, ಈ ರೀತಿ ಎಲ್ಲ ಪೋಷಕಾಂಶಗಳು ಇರಬೇಕು. ಅವಾಗ ಮಾತ್ರನೇ ನಾವು ಬೇಗನೆ ಆ ಡೆಲಿವರಿ ಪ್ರಾಸೆಸ್ ಇಂದ ರಿಕವರ್ ಆಗ್ತೀವಿ. ಸಿಸೇರಿಯನ್ ಡೆಲಿವರಿ ಆದ್ರೂ ಸರಿನೇ, ನಾರ್ಮಲ್ ಡೆಲಿವರಿ ಆದ್ರೂ ಸರಿನೇ, ಯಾವುದೇ ಆದ್ರೂ ನಾವು ಬ್ಯಾಕ್ ಟು ನಾರ್ಮಲ್ ಆಗ್ಬೇಕಲ್ಲ. ಅಂದ್ರೆ ಮತ್ತೆ ನಮ್ಮ ದೇಹದಾಗ ಒಂದು ಶಕ್ತಿ ಚೈತನ್ಯ ತುಂಬಬೇಕು, ನಮ್ಮ ಯೂಟರಸ್ನು ಬ್ಯಾಕ್ ಟು ನಾರ್ಮಲ್ ಸೈಜ್ ಆಗ್ಬೇಕು. ಅದೆಲ್ಲ ಆಗ್ಬೇಕಂದ್ರೆ ನಮ್ಮ ಆಹಾರ ಕ್ರಮ ಕರೆಕ್ಟ್ ಆಗಿರ್ಬೇಕು. ಆ ಟೈಮ್ನಾಗ ಕ್ಯಾಲ್ಸಿಯಂ ಮತ್ತ ಐರನ್ ಬಹಳ ಇಂಪಾರ್ಟೆಂಟ್ ಇರ್ತದ. ಅದಕ್ಕೆ ಸಪ್ಲಿಮೆಂಟ್ಸ್ ಕೊಡ್ತಾರೆ ಡಾಕ್ಟರ್. ಸೊ ಈ ರೀತಿ ಕ್ಯಾಲ್ಸಿಯಂ ಹೆಚ್ಚಿಗೆ ಇರುವಂತ ಆಹಾರ, ಐರನ್ ಹೆಚ್ಚಿಗೆ ಇರುವಂತ ಆಹಾರ ಸೇವಿಸಬೇಕು. ಮತ್ತ ಒಂದೇ ರೀತಿಯಾದ ಆಹಾರನ ಸೇವಿಸಬೇಡ್ರಿ. ಸ್ವಲ್ಪ ವೆರೈಟೀಸ್ ಇರ್ಲಿ, ಬಟ್ ಬ್ಯಾಲೆನ್ಸ್ಡ್ ಆಗಿರ್ಲಿ. ಆಮೇಲೆ ಜಾಸ್ತಿ ಖಾರ, ಜಾಸ್ತಿ ಹುಳಿ ಈ ರೀತಿಯಾದ ಒಂದು ಆಹಾರನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇದ್ರ ಬಗ್ಗೆ ಎಲ್ಲ ಬಹಳ ವಿವರವಾಗಿ ಹೇಳಿದೀನಿ ನಾನು ಲಾಸ್ಟ್ 2 ವಿಡಿಯೋಸ್ನಾಗೆ. ಬಾಣಂತಿ ಆಹಾರ ಭಾಗ 1 ಭಾಗ 2 ಈ ಆಹಾರದ ಮೇಲೆ 2 ಭಾಗಗಳು ಮಾಡೀನಿ. ಯಾವ ರೀತಿ ಆಹಾರ ತಗೋಬೇಕು ಮತ್ತೆ ಇನ್ನೊಂದು ಭಾಗದಾಗ ಯಾವ್ದು ರೀತಿ ಆಹಾರನ ನಾವು ಅವಾಯ್ಡ್ ಮಾಡ್ಬೇಕಂತ. ವಿಡಿಯೋಸ್ ನ ನೋಡಿ ನಿಮ್ಗಿನ್ನೂ ಡೀಟೇಲ್ ಆಗಿ ಗೊತ್ತಾಗ್ತದ. ಸೊ ಬ್ಯಾಕ್ ಟು ದಿಸ್ ವಿಡಿಯೋ. ಏನಂದ್ರ ಆಹಾರ ಅಂದಾಗ ನಮ್ದು ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು, ಎಲ್ಲಾ ಪೋಷಕಾಂಶಗಳು ಉಳ್ಳುವಂತ ಆಹಾರ. ಅದ್ರ ಜೊತೆಗೆ ಫೈಬರ್ ಯುಕ್ತ ಆಹಾರನು ಸ್ವಲ್ಪ ಚೆನ್ನಾಗಿ ಸೇವನೆ ಮಾಡ್ಬೇಕಾಗ್ತದ. ಅಂದ್ರೆ ಫೈಬರ್ ಅಂದ್ರೆ ಲೈಕ್ ಯಾವ್ದಾದ್ರು ಒಂದು ಫ್ರೂಟ್, ವೆಜಿಟೇಬಲ್ಸ್ ಅಲ್ಲೂ ಅಂದ್ರೆ ತರಕಾರಿಗಳಲ್ಲೂ ಇದ್ದೇ ಇರ್ತದ ಫೈಬರ್, ಬಟ್ ಫ್ರೂಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರ್ತದ. ಹಾಗಾಗಿ ದಿನಕ್ಕೆ 1 ಹಣ್ಣು ಇನ್ಕ್ಲೂಡ್ ಮಾಡ್ಕೋರಿ ನಿಮ್ ಡಯಟ್ನಾಗ. ಯಾಕೆ ಫೈಬರ್ ಯುಕ್ತ ಆಹಾರ ನಾನು ಒತ್ತಿ ಹೇಳತ್ತೀನಿ ಅಂತಂದ್ರೆ, ಈ ಟೈಮ್ನಾಗ ಮಲಬದ್ಧತೆ ಸಮಸ್ಯೆ ಕಾಡ್ತದ. ಸೊ ಅದನ್ನೆಲ್ಲ ಆಗ್ಬಾರ್ದು. ಅಜೀರ್ಣ ಸಮಸ್ಯೆ ಕಾಡಬಹುದು. ಯಾಕಂದ್ರೆ ಎದ್ದು ಓಡಾಡಂಗಿಲ್ಲ. ಸ್ಟಾರ್ಟಿಂಗ್ ಡೆಲಿವರಿ ಆದ ನಂತರ 1-2-3 ದಿನ ಜಾಸ್ತಿ ಚಟುವಟಿಕೆ ಇರಂಗಿಲ್ಲ. ಸೊ ಆ ಟೈಮ್ನಾಗ ಅಜೀರ್ಣ ಸಮಸ್ಯೆ. ಹಾಗಾಗಿ ಅದನ್ನೆಲ್ಲ ಕರೆಕ್ಟ್ ಆಗಿ ಟ್ಯಾಕಲ್ ಮಾಡ್ಬೇಕಂದ್ರೆ ಸ್ವಲ್ಪ ಫ್ರೂಟ್ ಇದೆಲ್ಲ ಇಂಟೇಕ್ ಇದ್ದೇ ಇರಬೇಕು. ನೆಕ್ಸ್ಟ್ ಏನಂದ್ರೆ ಇದ್ರ ಜೊತೆಗೆ ನೀರ್ ಕೂಡ ಸರಿಯಾಗಿ ತಗೋಬೇಕು. ಒಂದಿನಕ್ಕೆ 3-4 ಲೀಟರ್ ವರೆಗೆ ನೀರ್ ಅಂದಾಗ ಬರೀ ನೀರಲ್ಲ, ನೀರಿನ ಅಂಶ ಉಳ್ಳುವಂತ ಯಾವುದೇ ಪದಾರ್ಥ ಆದ್ರೂ ಸರಿನೇ. ಅಂದ್ರೆ ಗಂಜಿ ಆಗಿರ್ಬೋದು ಅಥವಾ ಸೂಪ್ಸ್ ಆಗಿರ್ಬೋದು ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋರಿ. ಡಿಹೈಡ್ರೇಟ್ ಆಯ್ತು ನಿಮ್ ಬಾಡಿ ಅಂತಂದ್ರೆ ನಿಮ್ಗೂ ಎಫೆಕ್ಟ್ ಮಾಡ್ತದದು. ಆಮೇಲೆ ಮಗುವಿಗೂ ಪೋಷಣೆ ಚಂದ ಆಗಲ್ಲ. ಯಾಕಂದ್ರೆ ಎದೆ ಹಾಲೆಲ್ಲ ಚಂದ ಬರಂಗಿಲ್ಲ ನಿಮ್ ಬಾಡಿ ಡಿಹೈಡ್ರೇಟ್ ಆಯ್ತಂದ್ರ. ಆಮೇಲೆ ನಿಮಗೂ ಸುಸ್ತು ಆಯಾಸ ಎಲ್ಲ ಜಾಸ್ತಿ ಇರ್ತದ. ಹಾಗಾಗಿ ನೀರ್ ಚಲೋ ಕುಡಿಯಕತ್ತಿದ್ರಂದ್ರ ಸುಸ್ತು ಆಯಾಸನ ಕಮ್ಮಿ ಇರ್ತದ, ಅಜೀರ್ಣ ಸಮಸ್ಯೆಗಳೆಲ್ಲ ಆಗಂಗಿಲ್ಲ. ಊಟದ ಅಂದಾಗ ಇನ್ನ ಒಂದು ಹೇಳ್ಬೇಕು ನಾನು, ಡ್ರೈ ಫ್ರೂಟ್ಸ್ ಇನ್ಕ್ಲೂಡ್ ಮಾಡ್ಕೋರಿ ನಿಮ್ ಡಯಟ್ನಾಗ. ಇದೆಲ್ಲ ಡಯಟ್ ಅದ್ರಾಗೂ ಹೇಳಿನಿ, ಮತ್ತ ಹೇಳಾಕತ್ತೀನಿ. ಯಾಕಂದ್ರೆ ಡ್ರೈ ಫ್ರೂಟ್ಸ್ ಗುಡ್ ಅಂಡ್ ಹೆಲ್ದಿ ಫ್ಯಾಟ್ಸ್ ಇರ್ತದ ಅದ್ರಾಗ. ಸೊ ಹಾಗಾಗಿ ಅವಾಗ ಅದ್ರ ಅವಶ್ಯಕತೆ ಇರ್ತದ, ನಿಮ್ಗೆ ಎನರ್ಜಿ ಕೊಡ್ತದ. ಸ್ವಲ್ಪ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿರ್ತೀವಿ ಒಂದ್ ಸ್ವಲ್ಪ ದಿನ. ಸೊ ಅದರಿಂದ ಹೊರಗೆ ಬರಕ ಈ ಎಲ್ಲಾ ಪೋಷಣೆ ಉಳ್ಳುವಂತ ಆಹಾರ ನಿಮಗ್ ಬಹಳನೇ ಸಹಾಯಕಾರಿ ಆಗ್ತದ. ಹಾಗಾಗಿ ಈ ರೀತಿಯಾದ ಒಂದು ಬ್ಯಾಲೆನ್ಸ್ಡ್ ಡಯಟ್ ನ ಫಾಲೋ ಮಾಡೋದು
ಮಾಡೋದು ಇಂಪಾರ್ಟೆಂಟ್ ಆಗ್ತದೆ. ಬ್ಯಾಲೆನ್ಸ್ಡ್ ಡಯಟ್ ಅಂದಾಗ ಏನೋ ಒಂದು ಡಿಫ್ರೆಂಟ್ ಆಗಿರೋದು ದಿನ ಟ್ರೈ ಮಾಡ್ಬೇಕು ಹಂಗೇನಲ್ಲ. ನಾವು ಮಾಮೂಲಾಗಿ ದಿನನಿತ್ಯ ಯಾವ ರೀತಿ ಆಹಾರ ಸೇವನೆ ಮಾಡ್ತಿರ್ತೀವಿ, ನಮ್ದು ಏನ್ ಪದ್ಧತಿ ಇರ್ತದೋ ಅದೇ ಆಹಾರದಾಗೆ ಎಲ್ಲ ನ್ಯೂಟ್ರಿಯನ್ಸ್ ಇರ್ಬೇಕು ನಮ್ ಪ್ಲೇಟ್ನಾಗ ನಾವು ಚೆಕ್ ಮಾಡ್ಕೊಂಡಾಗ. ಅಂದ್ರ ಒಂದು ಹಸಿರು ಸೊಪ್ಪಿನ ಪಲ್ಯ, ಒಂದು ಕಾಳು ಪಲ್ಯ. ಹಸಿರು ಸೊಪ್ಪಿನ ಪಲ್ಯದಾಗ ಐರನ್ ಕಂಟೆಂಟ್ ಜಾಸ್ತಿ ಇರ್ತದ, ಮತ್ತ ಕಾಳು ಪಲ್ಯದಾಗ ಪ್ರೋಟೀನ್ ಜಾಸ್ತಿ ಇರ್ತದ, ಮತ್ತ ಮೊಸರು, ಮಜ್ಜಿಗೆ ಇದೆಲ್ಲ ಸ್ವಲ್ಪ ಪ್ರೋಬಯೋಟಿಕ್ಸ್ ಆಡ್ ಆಗ್ತದ. ಇದ್ರ ಜೊತೆ ಚಪಾತಿ, ಅದು ಕಾರ್ಬೋಹೈಡ್ರೇಟ್ಸ್ ಎಲ್ಲ ಆಡ್ ಆಗ್ತದ. ತುಪ್ಪ ತಗೋಬೇಕು. ಸೊ ಇದು ಎಲ್ಲ ನಿಮ್ಗ ಹೀಲ್ ಆಗಕ, ರಿಕವರ್ ಆಗಕ ಬಹಳನೇ ಸಹಾಯ ಮಾಡ್ತದ. ನೆಕ್ಸ್ಟ್ ಈಗ ರೆಸ್ಟ್, ಇದ್ರ ವಿಷಯಕ್ಕೆ ಬರ್ತೀನಿ. ರೆಸ್ಟ್ ಅಂದಾಗ ಈಗ ಡೆಲಿವರಿ ಆದ ನಂತರ ಏನ್ ಹೇಳ್ತಾರ ಮನ್ಯಾಗ, ರೆಸ್ಟ್ ಮಾಡು, ಮಲ್ಕೋ, ಎದ್ದು ಓಡಾಡ್ಬೇಡ, ಜಾಸ್ತಿ ಯಾರ ಜೊತೆ ಜಾಸ್ತಿ ಮಾತಾಡ್ಬೇಡ, ತಲೆನೋವು ಆಗ್ತದ ನೋಡು. ಅದರಲ್ಲೂ ಎಸ್ಪೆಷಲಿ ಸಿಸೇರಿಯನ್ ಆಯ್ತಂದ್ರ ಮಾತಾಡಕ್ಕೆ ಕೊಡಂಗಿಲ್ಲ. ಯಾರು ಬಂದ್ರು ಜಾಸ್ತಿ ಮಾತಾಡ್ಬೇಡ, ತಲೆನೋವು ಜಾಸ್ತಿ ಆಗ್ತದ, ಬ್ಯಾಕ್ ಪೇನ್ ಎಲ್ಲ ಜಾಸ್ತಿ ಆಗ್ತದ, ಫಿಸಿಕಲ್ ಪೇನ್ ಎಲ್ಲ ಜಾಸ್ತಿ ಆಗ್ತದ ಅಂತಂತ. ಬಟ್ ಯಾವಾಗ್ನೂ ನೀವು ಮಲ್ಕೊಂಡೇ ಇದ್ರ ಸ್ಟಾರ್ಟಿಂಗ್ ಒಂದಿನ ಪ್ರಾಬ್ಲಮ್ ಆಗ್ಬೋದು. ಬಟ್ ಒಂದಿನ ಆದ್ಮೇಲೆ 2ನೇ ದಿನ 3ನೇ ದಿನ ಎದ್ದು ಸ್ವಲ್ಪ ಓಡಾಡ್ಬೇಕು, ಸ್ವಲ್ಪ ಚಟುವಟಿಕೆಯಿಂದ ಇರ್ಬೇಕು. ಚಟುವಟಿಕೆ ಅಂದಾಗ ಹೆವಿ ಏನೋ ಕೆಲಸ ಮಾಡ್ಬೇಕು ಅಂತ ಹೇಳತ್ತಿಲ್ಲ ನಾನು, ಬಟ್ ಸ್ವಲ್ಪ ಆ ಕಡೆ ಈ ಕಡೆ ಓಡಾಟ ಇರ್ಬೇಕು ನಿಮ್ದು. ಓಡಾಟ ಇದ್ದಾಗ ಏನಾಗ್ತದ, ಅಜೀರ್ಣ ಸಮಸ್ಯೆ ಏನು ಆಗಂಗಿಲ್ಲ, ಡೈಜೆಷನ್ ಇಶ್ಯೂಸ್ ಏನು ಆಗಂಗಿಲ್ಲ, ಮತ್ತೆ ನೀವು ಮೆಂಟಲಿ ಡಿಸ್ಟರ್ಬ್ಡ್ ಆಗಿ ಇರಂಗಿಲ್ಲ. ನೆಕ್ಸ್ಟ್ ಎಕ್ಸರ್ಸೈಸ್ ಪಾರ್ಟಿಗೆ ಬರ್ತೀನಿ. ಎಕ್ಸರ್ಸೈಸ್ ಅಂದಾಗ ಯಾವ ರೀತಿ ವ್ಯಾಯಾಮ ಸ್ಟಾರ್ಟ್ ಮಾಡ್ಬೇಕು, ಯಾವಾಗಿಂದ ವ್ಯಾಯಾಮ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಅಂತೆಲ್ಲ ಬರ್ಬೋದು. ಸಿಸೇರಿಯನ್ ಆದವ್ರು ಮಾಡ್ಬೋದು ವ್ಯಾಯಾಮನ, ಅಥವಾ ನಾರ್ಮಲ್ ಡೆಲಿವರಿ ಆದವ್ರೆ ಸ್ಟಾರ್ಟ್ ಮಾಡ್ಬೇಕೇನು, ಹಿಂಗೆಲ್ಲ ಕ್ವಶನ್ಸ್ ಬರ್ಬೋದು. ಬಟ್ ಏನಂದ್ರೆ ಡೆಲಿವರಿ ಪ್ರಾಸೆಸ್ ಸ್ವಲ್ಪ ಹೆಕ್ಟಿಕ್ ಆಗಿರ್ತದ. ಆಮೇಲೆ ನಾವು ಸಡನ್ ಆಗಿ ಆ ಚೇಂಜಸ್ ಹೊಂದ್ಕೊಳಕ್ಕೆ ನಮಗ್ ಟೈಮ್ ಬೇಕು. ಹಾಗಾಗಿ ಅವಾಗ ವ್ಯಾಯಾಮ ಎಲ್ಲ ಪಟ್ಟಂತೆಲ್ಲ ಮಾಡ್ಲಕ್ ಆಗಂಗಿಲ್ಲ. ಸ್ವಲ್ಪ ನಮಗ್ ಸುಧಾರಿಸ್ಕೊಳಕ್ ಟೈಮ್ ಬೇಕು. ಸೊ ಆ ಸುಧಾರಣೆ ನಮಗ್ ಆದಂಗ ಅದರ ಅನುಗುಣವಾಗಿ ವ್ಯಾಯಾಮನ ನಾವು ಮಾಡ್ಕೊಳಕ್ ಸ್ಟಾರ್ಟ್ ಮಾಡಬಹುದು. ಅದು ನಾವು ಲೈಟ್ ಆಗಿರುವಂತದ. ಆಮೇಲೆ ನಿಮ್ ಡಾಕ್ಟರಿಗೆ ಕೇಳ್ಬಿಟ್ಟು ವ್ಯಾಯಾಮನ ಇನ್ಕ್ಲೂಡ್ ಮಾಡ್ಕೋರಿ. ಯಾವ ಹೆವಿ ಬೆಲಿ ಫ್ಯಾಟ್ ಎಲ್ಲ ಕರಗ್ ಬಿಡ್ತದ ಅಂತ ಯಾವ್ದೋ ಒಂದು ಹೆವಿ ಎಕ್ಸರ್ಸೈಸ್, ಕೋರ್ ಎಕ್ಸರ್ಸೈಸಸ್ ಎಲ್ಲ ಮಾಡಕ್ ಹೋಗಿ ಮತ್ ಒಂದ್ ಬಿಟ್ಟು ಒಂದ್ ಮಾಡ್ಕೊಳಕ್ ಹೋಗ್ಬ್ಯಾಡ್ರಿ. ಎಕ್ಸ್ಪರ್ಟ್ ಅಡ್ವೈಸ್ ತಗೋರಿ, ಡಾಕ್ಟರ್ ಅಡ್ವೈಸ್ ತಗೋರಿ, ಆಮೇಲೆನೆ ನೀವು ಶುರು ಮಾಡ್ಕೋರಿ. ಬಟ್ ಲೈಟ್ ಆದಂತ ಒಂದು ಎಕ್ಸರ್ಸೈಸ್ ಅಂದ್ರೆ ವಾಕಿಂಗ್ ಒಂದು ಎಕ್ಸರ್ಸೈಸ್ ಇದ್ದಂಗೆ. ಒಂದು ಲೈಟ್ ವಾಕ್ ಮಾಡ್ಬಾರದು. ಈ ರೀತಿ ಮಾಡೋದ್ರಿಂದ ಏನಾಗ್ತದ, ಬ್ಲಡ್ ಫ್ಲೋ ಎಲ್ಲ ಚಲೋ ಆಗ್ತದ. ಅದೇ ಅನ್ನಲ್ಲ, ಮತ್ತೆ ಅಜೀರ್ಣ ಸಮಸ್ಯೆ ಎಲ್ಲ ಕಾಡಂಗಿಲ್ಲ. ನಾ ಏನೇನ್ ಹೇಳ್ದ, ಊಟದ ಬಗ್ಗೆ, ಆಹಾರದ ಬಗ್ಗೆ ಹೇಳದೆ, ರೆಸ್ಟ್ ಬಗ್ಗೆ ಹೇಳದೆ, ಎಕ್ಸರ್ಸೈಸ್ ಬಗ್ಗೆ ಹೇಳದೆ. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್, ನಮ್ಮ ಉಡುಪು. ನಾವು ಅವಾಗ ಬಾಣಂತಿ ಆಗಿದ್ದಾಗ ಯಾವ ರೀತಿ ಉಡುಪುಗಳನ್ನ ಧರಿಸ್ತೀವಿ ಅದನ್ನ ಇಂಪಾರ್ಟೆಂಟ್ ಆಗ್ತದೆ. ಯಾಕಂತಂದ್ರ ಮನೇಲಿ ಹಿರಿಯರು ಏನ್ ಹೇಳ್ತಿರ್ತಾರ, ಆದಷ್ಟು ನಿಮ್ಮನ್ನ ನೀವೇ ಬೆಚ್ಚಗಿಟ್ಕೋರಿ ಅಂತ ಹೇಳ್ತಾರ. ಸೊ ಒಂದ್ರ ಮೇಲೆ ಒಂದು ಲೇಯರ್ ಬೈ ಲೇಯರ್ ಬಟ್ಟೆ ಹೇರ್ಕೊಂಡಿರ್ತೀವಿ. ಆಮೇಲೆ ಏನಾಗ್ತದ, ಕಿವಿ ಎಲ್ಲ ಗಾಳಿ ಆಡಕ್ ಬಿಡಬಾರ್ದು, ಸ್ವಲ್ಪ ಹತ್ತಿ ಎಲ್ಲ ಇಟ್ಕೋಬೇಕು, ಕಾಟನ್ ಇಟ್ಕೋಬೇಕಂತೆಲ್ಲ ಹೇಳ್ತಿರ್ತಾರ, ಸಾಕ್ಸ್ ಹಾಕೋಬೇಕು ಅಂತ ಹೇಳ್ತಿರ್ತಾರ. ಸೊ ಇದೆಲ್ಲ ಕರೆಕ್ಟೇ. ಬಟ್ ಒಂದೊಂದ್ಸಲ ಏನಾಗ್ಬಿಡ್ತದ, ಜಾಸ್ತಿ ಬೆಚ್ಚಗೆ ಇಟ್ಕೋ ಒಂದು ಬರದಾಗ ನಮ್ಮನ್ನ ನಾವೇ ಅಂದ್ರೆ ಇದು ಫಾಲೋ ಮಾಡ್ಲೇಬೇಕಲ್ಲ ಅಂತ ಮಾಡ್ತೀವಲ್ಲ, ಅದು ಬಹಳ ಕಷ್ಟಕರ ಆಗ್ಬಿಡ್ತದೆ. ಯಾಕಂದ್ರೆ ನಮ್ ದೇಹ ಅದನ್ನ ಸ್ಟ್ಯಾಂಡ್ ಮಾಡ್ತಿರಲ್ಲ. ಬಟ್ ಸ್ಟಿಲ್ ಇದನ್ನ ಮಾಡೇಬೇಕು, ಇದು ಮಾಡಿದ್ರನೆ ನಾನು ರಿಕವರ್ ಆಗ್ತೀನಂತ ಫಾಲೋ ಮಾಡ್ತಿರ್ತೀವಲ್ಲ, ಅವಾಗ ಅದು ಡೆಫಿನೆಟ್ಲಿ ನಮಗೆ ಎಫೆಕ್ಟ್ ಆಗೇ ಆಗ್ತದ. ಯಾಕಂದ್ರ ಆಕ್ಚುಲಿ ಉಡುಪಿನ ವಿಷಯಕ್ಕೆ ಬಂದಾಗ ನಮಗ ಕಂಫರ್ಟೇಬಲ್ ಆಗಿರೋ ಕ್ಲೋತ್ಸ್ ನ ನಾವು ವೇರ್ ಮಾಡ್ಕೊಳ್ಳೋದು ಸೂಕ್ತ ಅಂತ ನನಗ ಅನ್ನಿಸ್ತದ. ಆಮೇಲೆ ಅವಾಗ ಸ್ವಲ್ಪ ಹೌದು ಬೆಚ್ಚಗೆ ಇಟ್ಕೋಬೇಕು ನಮ್ಮನ್ನವೇ. ಹಂಗಂತ ಲೇಯರ್ ಬೈ ಲೇಯರ್ ಫುಲ್ ಸ್ವೆಟರ್, ಜಾಕೆಟ್ ಮತ್ತ ವೇಲು ಕಟ್ಕೊಳ್ಳೋದು ಬಹಳನು ಅತಿಯಾಗೂ ಆಗ್ಬಾರ್ದಲ್ಲ. ಅದು ಉಲ್ಟಾ ಇರಿಟೇಟ್ ಆಗ್ತದ ನಮಗ. ಮಗುವಿನ ಪೋಷಣೆ ಮಾಡ್ತಿರ್ತೀವಿ, ಬ್ರೆಸ್ಟ್ ಫೀಡ್ ಮಾಡ್ಬೇಕು, ಸಡನ್ ಆಗಿ ಹೇಳ್ಬೇಕು, ಕೂಡ್ಬೇಕು, ಎಲ್ಲಾನು ಒಂಥರ ಹೆಕ್ಟಿಕ್ ಅನ್ನಿಸ್ಬಿಡ್ತದ. ಹಾಗಾಗಿ ನನಗೇನ್ ಅನ್ನಿಸ್ತದಂತ ಅಂದ್ರ ಅವಾಗಿನ ಹವಾಮಾನದ ಅನುಗುಣವಾಗಿ ನಮ್ಮ ಉಡುಪುಗಳು ಇರಬೇಕು ಅಂತ. ಲೈಕ್ ಈಗ ಬೇಸಿಗೆ ಕಾಲ ಇತ್ತಂದ್ರ ನೀವು ಬೆಚ್ಚಗೆ ಎಷ್ಟು ಇಟ್ಕೋತೀರ, ಆಲ್ರೆಡಿ ಬೆಚ್ಚಗೆ ಇರ್ತದ, ಬಿಸಿಲೆಲ್ಲ ಇರ್ತದ. ಅದ್ರಾಗ ಉತ್ತರ ಕರ್ನಾಟಕದಾಗಂತೂ ಬೇಸಿಗೆ ಬಂತಂದ್ರ ಹೆಂಗ್ ಇರ್ತದದು ಹೇಳಕ್ಕೆ ಆಗಲ್ಲ. ಅದ್ರಾಗ ಬೆಚ್ಚಗೆ ಇಟ್ಕೋಬೇಕಂತ ಬಹಳಷ್ಟು ನಾವು ಹೇರ್ಕೊಂಡ್ ಬಂದ್ರ ಬೇವರ್ಸಲನೇ ಆಗ್ಬಿಡ್ತಾವ. ಹಾಗಾಗಿ ಆದಷ್ಟು ಕಂಫರ್ಟೇಬಲ್ ಆದ ಉಡುಪುಗಳನ್ನ ಧರಿಸ್ರಿ. ಕಾಟನ್, ಆಮೇಲೆ ನರ್ಸಿಂಗ್ ಅಂದ್ರೆ ಬ್ರೆಸ್ಟ್ ಫೀಡಿಂಗ್ ಎಲ್ಲ ಮಾಡ್ತಿರ್ತೀವಲ್ಲ, ಸೊ ಅದಕ್ಕನುಗುಣವಾಗಿ ನಮ್ಮ ಡ್ರೆಸ್ಸಸ್ ಎಲ್ಲ ಇರ್ಬೇಕಂತ ನನ್ನ ಅಭಿಪ್ರಾಯ. ಆಮೇಲೆ ನಮ್ಮ ಹೊರ ಉಡುಪಿನ ಜೊತೆ ನಮ್ಮ ಒಳ ಉಡುಪುಗಳು ಕೂಡ ಕರೆಕ್ಟ್ ಆದ ಸೈಜ್ ಇಂದ ಇರ್ಬೇಕು. ಯಾಕಂದ್ರ ಮುಂದೆ ಸ್ಯಾಗಿ ಬ್ರೆಸ್ಟ್ ಅದನ್ನೆಲ್ಲ ಆಗ್ಬಾರ್ದು ಅಂತಂದ್ರೆ ಒಳ ಉಡುಪುನು ಕರೆಕ್ಟ್ ಆದ ಸೈಜ್ ಅಂಡ್ ಫಿಟ್ಟಿಂಗ್ ಇರುವಂತಹದ್ದನ್ನ ಧರಿಸಬೇಕು.
ಸೊ ಈಗ ಮೊದಲನೇ ಭಾಗ ಮುಗೀತು ನಮ್ದು ದೈಹಿಕವಾದ ಆರೈಕೆ ಅಂದಾಗ ಇದೆಲ್ಲ ಬರ್ತದ. ನೆಕ್ಸ್ಟ್ ಏನಂದ್ರೆ ಮಾನಸಿಕವಾದ ಆರೈಕೆ. ಮಾನಸಿಕವಾದ ಆರೈಕೆ ಇದು ಆಕ್ಚುಲಿ ಯಾರು ಕೂಡ ಮಾತಾಡಂಗಿಲ್ಲ. ಮಾನಸಿಕವಾಗಿನೂ ಒಂದಿಷ್ಟು ನಮಗೆ ಆರೈಕೆ ಆಗೇ ಇರ್ತದ. ಆದ್ರೂ ಅದೇ ಅನ್ನಲ್ಲ ನೆಗ್ಲೆಕ್ಟೆಡ್ ಪಾರ್ಟ್ ಇದು. ಯಾಕಂದ್ರೆ ನೀವು ಕೇಳಿರ್ಬೋದು PPD, ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ. ಇದು ಏನ್ ಡಿಪ್ರೆಷನ್ ಅದಲ್ಲ, ಇದು ಬಹಳ ಜನ ಬಾಣಂತಿಯರ ಅನುಭವಿಸ್ತಾರ. ಆ ಟೈಮ್ನಾಗ ಎಷ್ಟು ಡಿಪ್ರೆಷನ್ ಆಗ್ಬಿಡ್ತದ ಅಂತಂದ್ರೆ ಫುಲ್ ಎಮೋಷನಲಿ ಡ್ರೈನ್ ಆಗ್ಬಿಟ್ಟಿರ್ತೀವಿ ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಆ ರೀತಿ ಆಗ್ತದ. ಅದು ಒಂದು ನ್ಯಾಚುರಲ್ ಟೆಂಡೆನ್ಸಿ, ಆ ತರ ರಿಯಾಕ್ಟ್ ಮಾಡ್ತದ ನಮ್ಮ ಬಾಡಿ ಆ ಟೈಮ್ನಾಗ. ಸೊ ಇದನ್ನ ನಾವು ನಾರ್ಮಲೈಸ್ ಮಾಡ್ಬೇಕಾಗ್ತದ. ಇದ್ರ ಬಗ್ಗೆ ನಾವು ಅವೇರ್ ಆಗಿದ್ದಾಗೆ ನಾವು ಅದನ್ನ ಆಕ್ಸೆಪ್ಟ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನನಗೆ ಯಾಕೆ ಹಿಂಗ ಅನಿಸ್ಲತ್ತದ. ಡಿಪ್ರೆಷನ್ ಅಂದ್ರೆ ಯಾವ ರೀತಿ ನಮ್ಮ ಮಗುವಿನ ನಮಗ್ ನೋಡ್ಬೇಕು ಅನ್ಸಲ್ಲ, ಅದ್ರ ಮ್ಯಾಗ ಪ್ರೀತಿನೂ ಬರಲ್ಲ, ಆ ತರ ಡಿಪ್ರೆಷನ್ ಇರ್ತದ. ಸೊ ಇದು ನನಗಷ್ಟೇ ಅಲ್ಲತ್ತದ, ನನಗೆ ಹಿಂಗ್ಯಾಕ್ ಅಲ್ಲತ್ತದ ಅಂತ ಮತ್ತಿಷ್ಟು ಡಿಪ್ರೆಸ್ ಆಗ್ತೀವಿ ನಾವು. ಸೊ ಇದನ್ನ ನಾವು ನಾರ್ಮಲೈಸ್ ಆಗಿ ಮಾಡಿದಾಗ ಅದನ್ನ ನಾವು ಆಕ್ಸೆಪ್ಟ್ ಮಾಡ್ಕೋತೀವಿ. ಇಲ್ಲ, ಈ ರೀತಿ ಎಲ್ಲರಿಗೂ ಆಗ್ತದ ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್, ಬಿಕಾಸ್ ಆಫ್ ಫಿಸಿಕಲ್ ಚೇಂಜಸ್ ಈ ರೀತಿ ಆಗ್ತದ. ಸೊ ಇದನ್ನ ನಾನು ಹೆಂಗ್ ಟ್ಯಾಕಲ್ ಮಾಡ್ಬೇಕು ಅಂತ ನಾವು ವಿಚಾರ ಮಾಡ್ತೀವಿ. ಹಾಗಾಗಿ ಮಾನಸಿಕವಾದ ಆರೈಕೆನೂ ಇಂಪಾರ್ಟೆಂಟ್ ಇದೆ. ಸೊ ಈ PPD, ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಬಹಳ ಜನ ಅನುಭವಿಸಿರ್ತಾರ. ನಾನು ಕೂಡ ಇದನ್ನ ಅನುಭವಿಸಿದ್ದೆ, ನನ್ನ ಫ್ರೆಂಡ್ಸು ಕೂಡ ಅನುಭವಿಸಿದ್ರು, ಎಲ್ಲ ಎಕ್ಸ್ಪೀರಿಯನ್ಸಸ್ ನ ಶೇರ್ ಮಾಡ್ಕೊಂಡಿದ್ರು. ಹಾಗಾಗಿ ನಂಗೆ ಇದು ಮಾನಸಿಕವಾದ ಆರೈಕೆ ಬಗ್ಗೆ ಮಾತಾಡಬೇಕಂತ ಅನಿಸ್ತು. ಬಟ್ ಈ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಬಗ್ಗೆನೇ ಸೆಪರೇಟ್ ಆಗಿ ವಿಡಿಯೋ ಮಾಡ್ತೀನಿ. ಇದು ಬಹಳನೇ ಇಂಪಾರ್ಟೆಂಟ್ ಇರ್ತದ. ನೆಕ್ಸ್ಟ್ ಒಂದೆರಡು ವಿಡಿಯೋದಲ್ಲೇ ಮಾಡ್ತೀನಿ ಪಕ್ಕ. ಈ ವಿಡಿಯೋ ಬರೋಣ ವಾಪಸ್. ಈಗ ಏನಂತಂದ್ರೆ ಮಾನಸಿಕವಾದ ಆರೈಕೆ ಯಾವ ರೀತಿ ಮಾಡ್ಕೋಬೇಕು ನಾವು ಅಂತಂದ್ರ, ಬೆಳಿಗ್ಗೆ ಒಂದ್ ಸ್ವಲ್ಪ ಮೆಡಿಟೇಷನ್, ಬೆಳಿಗ್ಗೆ ಅಥವಾ ಸಾಯಂಕಾಲ ಒಂದು 5 to 10 minutes ಅಷ್ಟೇ. ಮಗು ಮಲ್ಕೊಂಡಾಗ ಒಂದ್ ಸ್ವಲ್ಪ ಟೈಮ್ ಸಿಗ್ತದಲ್ಲ, ಅವಾಗ ಒಂದು 10 ನಿಮಿಷ ಕಾಮ ಕೂಡ್ಬೇಕು. ಆಮೇಲೆ ಡೀಪ್ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡ್ಬೇಕು. ಅಂದ್ರೆ ಜೋರಾಗಿ ಉಸಿರು ಒಳಗಡೆ ತಗೊಳ್ಳೋದು ಬಿಡೋದು, ಈ ರೀತಿ ಡೀಪ್ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡ್ಕೊಳ್ಳೋದ್ರಿಂದನು ನಿಮ್ದು ಸ್ಟ್ರೆಸ್, ಆಂಗ್ಸಿಯಟಿ ಅಂದ್ರೆ ವರೀಸ್ ಎಲ್ಲ ಕಮ್ಮಿ ಆಗ್ತದ. ಈ ಮಾನಸಿಕ ಗೊಂದಲ ಏನ್ ಇರ್ತದಲ್ಲ ಅದನ್ನ ಹೋರಾಡುವಂತಕ್ಕ ಶಕ್ತಿ ಬರ್ತದೆ ನಿಮಗ. ಸೊ ಅದಕ್ಕ ಈ ಮೆಡಿಟೇಷನ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇದು ನೀವು ಮುಂಜಾನೆ ಅಥವಾ ಸಾಯಂಕಾಲ ಒಂದು 5 ರಿಂದ 10 ನಿಮಿಷ ಮಾಡ್ರಿ. ನೆಕ್ಸ್ಟ್ ಏನಂದ್ರೆ ಫ್ರೆಂಡ್ಸಿಗೆ ಯಾರಿಗಾದ್ರೂ ಕಾಲ್ ಮಾಡಬಹುದು, ಅವ್ರ ಜೊತೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದಾಗ ನಿಮಗ್ ಚಲೋ ಅನಿಸ್ತದ. ಆಮೇಲೆ ನೆಕ್ಸ್ಟ್ ಏನಂದ್ರ ಎಮೋಷನಲ್ ಸಪೋರ್ಟ್ ಬಹಳ ಬೇಕಾಗ್ತದ ಆ ಟೈಮ್ನಾಗ. ನಿಮ್ಮ ಹಸ್ಬೆಂಡ್ ಅಥವಾ ಮನ್ಯಾಗಿರೋರು, ನಿಮ್ ತಾಯಿ ಆಗಿರ್ಬೋದು, ಯಾರೇ ಇರ್ಲಿ, ಸೊ ಅವ್ರ ನಿಮಗ ಸಪೋರ್ಟಿವ್ ಆಗಿ ಇರೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ನಿಮ್ಮ ಮಾನಸಿಕ ಆರೋಗ್ಯ ಕಾಪಾಡ್ಕೊಳಕ. ಸೊ ಲಾಸ್ಟ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಲಾಸ್ಟ್ ಹೇಳತ್ತೀನಿ, ಬಟ್ ವೆರಿ ಇಂಪಾರ್ಟೆಂಟ್. ಏನಂದ್ರ ಹೈಜೀನ್ ಮೈಂಟೈನ್ ಮಾಡೋದು, ಅಂದ್ರೆ ಕ್ಲೀನ್ ಆಗಿ ಇಟ್ಕೊಳ್ಳೋದು, ನಮ್ಮನ್ನ ನಾವೇನು ಕ್ಲೀನ್ ಆಗಿ ಇಟ್ಕೊಳ್ಳೋದು. ಆಮೇಲೆ ನಾವು ಮಲ್ಕೊಳ್ಳುವಂತ ಪ್ಲೇಸ್, ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡ್ತಾ ಇರೋದು, ಒಂದ್ 2-3 ದಿನಕ್ಕೊಮ್ಮೆ ಚೇಂಜ್ ಮಾಡ್ತಾ ಇರೋದು. ಸೊ ಈ ರೀತಿ ನಾವ್ ಇರೋ ಪ್ಲೇಸ್ ಎಲ್ಲ ಕ್ಲೀನ್ ಆಗಿ ಇಟ್ಕೊಳ್ಳೋದು, ಹೈಜೀನ್ ಆಗಿ ಇಟ್ಕೊಳ್ಳೋದ್ರಿಂದ ನಮ್ಗೆ ಯಾವ್ದೇ ರೀತಿ ಇನ್ಫೆಕ್ಷನ್ ಆಗ್ಲಿ ಏನೋ ಆಗ್ಲಿ ಹರಡಂಗಿಲ್ಲ. ಆಮೇಲೆ ನಮ್ಮ ಮೈಂಡ್ನು ನೀಟ್ನೆಸ್ ನೋಡಿದಾಗ ಮೈಂಡು ಸ್ವಲ್ಪ ಕಾಮ್ ಆಗಿರ್ತದ. ಅದನ್ನು ನಮ್ಮ ಮೆಂಟಲ್ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಮಾಡ್ತದ. ಸೊ ಇದು ಎಲ್ಲ ಸೂಕ್ಷ್ಮವಾದ ವಿಚಾರಗಳು ಆದ್ರೂ ಇಂಪಾರ್ಟೆಂಟ್. ಸೊ ಇದಿಷ್ಟು ನನ್ನ ಬಾಣಂತಿ ಆರೈಕೆ ಬಗ್ಗೆ ವಿಡಿಯೋ ಆಗಿತ್ತು. ಇದ್ರಲ್ಲಿ ನಾನು ಏನಾದ್ರೂ ಮಿಸ್ ಮಾಡಿದಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ದಾಗ ತಿಳಿಸ್ರಿ, ಬಿಕಾಸ್ ಎಲ್ಲರಿಗೂ ಗೊತ್ತಾಗ್ತದ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಹೆಂಗ ಅನಿಸ್ತು ಅಂತ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.